ರಾಜಕಲ್ಲಹಳ್ಳಿ ಸಂಘಕ್ಕೆ 28,31,126 ರು ನಿವ್ವಳ ಲಾಭ. ವೈಜ್ಞಾನಿಕ ಹೈನುಗಾರಿಕೆಯಿಂದ ಆರ್ಥಿಕ ಲಾಭ. ಚಂಜಿಮಲೆ ರಮೇಶ್. ರೈತರು ಕೋಮುಲ್ನಿಂದ ನೀಡುವ ಹೈನುಗಾರಿಕೆ ತರಬೇತಿಯನ್ನ ಪಡೆದುಕೊಂಡು ವೈಜ್ಞಾನಿಕವಾಗಿ ಹಾಲು ಉತ್ಪಾದನೆಯನ್ನ ಹೆಚ್ಚು ಮಾಡಲು ಮುಂದಾಗಬೇಕೆಂದು ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿ ಸಮೀರ್ ಹೇಳಿದರು. ತಾಲೂಕಿನ ರಾಜಕಲ್ಲಹಳ್ಳಿ ಹಾಲು ಉತ್ಪಾದಕರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆ ಉದ್ಘಾಟಿಸಿ ಮಾತನಾಡಿದ ಕೋಮುಲ್ ನಿರ್ದೇಶಕ ಚಂಜಿಮಲೆ ರಮೇಶ್, ಹಸು ಅಥವಾ ಎಮ್ಮೆ ಹಾಲು ಫ್ಯಾಟ್ ಬರುತ್ತಿಲ್ಲವೆಂದರೆ ಅಜೋಲಾ ಕಾರ್ಯಕ್ರಮದ ಮಾಹಿತಿ ಪಡೆದುಕೊಂಡು ಅಧಿಕ ಕೊಬ್ಬು ಬರುವಂತೆ ಮಾಡಿ ಅಧಿಕ ಲಾಭ ಹೊಂದಬೇಕು. ಸಮಸ್ಯೆ ಇದ್ದರೆ ಪಶು ವೈದ್ಯರ ಸೇವೆ ಪಡೆದುಕೊಂಡು ಹಸು ಆರೋಗ್ಯದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕೆಂದರು. ಪ್ರಸ್ತುತ ಫ್ಯಾಟ್ ಪ್ರಕಾರವೇ ಹಾಲು ಒಕ್ಕೂಟ ದರ ನಿಗದಿಪಡಿಸಿ ವಿತರಣೆ ಮಾಡುತ್ತಿರುವುದರಿಂದಾಗಿ ರೈತರು ಗುಣಮಟ್ಟಕ್ಕೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಆರ್ಥಿಕ ಉನ್ನತಿ ಸಾಧಿಸಬೇಕೆಂದು ತಿಳಿಸಿದರು. ಎಲ್ಲ ಹಾಲು ಉತ್ಪಾದಕರು ಯಶಸ್ವಿನಿ ಯೋಜನೆಯನ್ನ ಮಾಡಿಸಿ ಸದುಪಯೋಗ ಪಡಿಸಿಕೊಳ್ಳಬೇಕು ಮತ್ತು ಜೋಳ ಬೆಳೆಯುವ ರೈತರಿಗೆ ಹಿಂದೆ 3,000 ಇದ್ದು ಈಗ 5,000 ಇವುಗಳನ್ನ ನೀಡುತ್ತಿದ್ದೇವೆ ಮತ್ತು ಹಸು ಸತ್ತರೆ 80,000 ನೀಡುತ್ತಿದ್ದೇವೆ. ತಾಲೂಕಿನಲ್ಲಿ ಅತಿ ಹೆಚ್ಚು ಹಾಲು ಸಂಗ್ರಹ ಮಾಡುವ ಹಳ್ಳಿ ಎಂದರೆ ಅದು ರಾಜಕಲ್ಲಹಳ್ಳಿ. ನಾನು ನಿರ್ದೇಶಕನಾಗಿರುವುದು ನನ್ನ ಹೆಮ್ಮೆ ಎಂದು ತಿಳಿಸಿದರು. ಸಂಘವು 40,89,261 ರು ವ್ಯಾಪಾರ ಲಾಭ ಸಾಧಿಸಿದ್ದು, ಖರ್ಚಿನ ನಂತರ 28,31,126 ರೂಗಳನ್ನು ನಿವ್ವಳ ಲಾಭ ಹೊಂದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಾಮಕೃಷ್ಣಪ್ಪ, ವ್ಯವಸ್ಥಾಪಕರಾದ ರಮೇಶ್, ಕಾರ್ಯದರ್ಶಿ ನಾರಾಯಣಸ್ವಾಮಿ, ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳಾದ ಶ್ರೀ ವೇಣುಬಾಬು, ಕೆಎನ್ ಉಪಾಧ್ಯಕ್ಷರು ಶ್ರೀ ಮುನ್ರಾಜು ಡಿವೈ, ನಿರ್ದೇಶಕರಾದ ಶ್ರೀ ಕೃಷ್ಣಪ್ಪ ಸಿವೈ, ಶ್ರೀ ಶಾಂತಕುಮಾರ್, ಶ್ರೀ ರಘುನಾಥ್ ಕೆ, ಶ್ರೀ ಚನ್ನಪ್ಪ ಕೆಎಂ, ಶ್ರೀ ನಟರಾಜ್, ಗೋಪಾಲ ಎಂ, ಶ್ರೀ ಶ್ರೀನಿವಾಸ್ ಎ, ಶ್ರೀನಿವಾಸ್ ಸುರೇಶ್, ಶ್ರೀಮತಿ ಲಕ್ಷ್ಮಿ ಕೆಎಂ, ಶ್ರೀಮತಿ ವಿಮಲಮ್ಮ, ಸಿಬ್ಬಂದಿ ವರ್ಗದವರಾದ ಶ್ರೀ ಎಸ್ ನಾರಾಯಣಸ್ವಾಮಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಕೆವಿ, ಹಾಲು ಪರೀಕ್ಷಕರು ವೆಂಕಟೇಶಪ್ಪ, ಸಹಾಯಕ ಮುನ್ರಾಜು, ಶುಚಿಗಾರ ಮಂಡಳಿಯ ಸದಸ್ಯರುಗಳಾದ ರಾಮಕೃಷ್ಣಪ್ಪ, ವೇಣುಬಾಬು ಕೆಎನ್, ಮುನ್ರಾಜು ಡಿವೈ, ಕೃಷ್ಣಪ್ಪ ಸಿವೈ, ಶಾಂತಕುಮಾರ್, ಶ್ರೀ ರಘುನಾಥ್ ಕೆ, ಶ್ರೀ ಚಿನ್ನಪ್ಪ ಎಂ, ಶ್ರೀ ನಟರಾಜ್, ಗೋಪಾಲ್ ಎಂ, ಸುರೇಶ್, ಶ್ರೀಮತಿ ಲಕ್ಷ್ಮಿ ಕೆಎಂ, ಶ್ರೀಮತಿ ವಿಮಲಮ್ಮ, ಎಸ್ ನಾರಾಯಣಸ್ವಾಮಿ, ಮಂಜುನಾಥ್ ಕೆವಿ, ವೆಂಕಟೇಶಪ್ಪ, ಮುನಿರಾಜು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ದಸರಾಕ 50,000 ತೆಗಿತಾರ. ಅವೆಲ್ಲ ನಮ್ಗೇನು ಸ್ಪೀಡ್ ಕೊಡೋದೇ ಬೇಡ. ಅವರು 100 ಗ್ರಾಮ್ ಕೊಡಕ ಸ್ಪೀಡ್. ಒಂದು ಕೆಲಸ ಮಾಡಿ ಸರ್, ಸರ್ ಈಗ ದಸರಾಕ 50,000 ತೆಗಿತಾರೆ. ಇವಾಗ ಈ ಫಂಕ್ಷನ್ 70,000 ತೆಗಿತಾರೆ. ಆಮೇಲೆ ಶಿಕ್ಷಣ ನೀತಿಯಲ್ಲಿ 2% ಕಟ್ತಾರೆ. ಇವರು ಯಾರಾದ್ರೂ ರೋಡ್ ಹಾಕೋದು ಮತ್ತೆ ಇವರಿಗೆ ಏನು ಸೆಕ್ರೆಟರಿ ಕಾಲಕಾಲಕ್ಕೆ ವೈಜ್ಞಾನಿಕವಾಗಿ ತಂತ್ರಜ್ಞಾನಿಕವಾಗಿ ಅವರಿಗೆ ಶಿಕ್ಷಣಕ್ಕೆ ಹೇಳ್ಕೊಡೋದು ಸೆಕ್ರೆಟರಿಗೆಲ್ಲ 2% ಮಾತ್ರ. ನಿಮ್ಮಲ್ಲಿ ಎಷ್ಟು ದುಡ್ಡು ಬರ್ತದೋ ಅದಕ್ಕೆ 2% ಅಂತ ಹೇಳ್ತಾರೆ. ಅದು ಮಾತ್ರ ಶಿಕ್ಷಣ ನೀತಿ. ಇನ್ನೊಂದು ಚೆನ್ನಾಗಾಗಬೇಕು ಅಂದ್ರೆ ಪ್ರಾಮಾಣಿಕವಾಗಿ ಗುಣಮಟ್ಟದ ಅದನ್ನ ನಾವು ಕಾಮನ್ ಬೇರೆಯನ್ನ ಹಾಕ್ಬಿಟ್ರೆ ಇವಾಗ ಹೆಂಗ ಆಗ್ತಿದೆ ಅಷ್ಟೇ ದುಡ್ಡು ಬರ್ತದೆ. ಅವಾಗ ಈ ದುಡ್ಡು ಕೂಡ ಉಳಿಯಲ್ಲ, ಬೋನಸ್ ಕೂಡ ಉಳಿಯಲ್ಲ, ನೇರವಾಗಿ ರೈತರಿಗೆ ಅಕೌಂಟ್ ಬರ್ತದೆ. ಅದನ್ನ ಜನರಲ್ ಬಾಯಿಂದ ನೀವು ರೆಕಾರ್ಡ್ ಮಾಡಿ. ನಾನು ಪ್ರಾಮಾಣಿಕವಾಗಿ ಹಾಕ್ತೀನಿ, ನಾವೇನ್ ಬರ್ತದೆ ಅದನ್ನೇ ಕೊಡಿ. ಅದನ್ನ ಫ್ಯಾಟ್ ಅಲ್ಲಿಂದ ಫಿಕ್ಸ್ ಮಾಡ್ತಾರೆ. ಕಂಪ್ಯೂಟರ್ ಆಗಿರ್ತದೆ. ಸಕ್ರೇಟ್ ಕೂಡ ಏನ್ ಕಲ್ಸಿರಲ್ಲ. ನೀವು ಎಷ್ಟು ಫ್ಯಾಟ್ ಹಾಕ್ತೀಯೋ ಆ ಫ್ಯಾಟ್ ಬರ್ತದೆ. ಅವಾಗ ಈ ಬೋನಸ್ ಕೊಡೋದು ಇರಲ್ಲ, ಈ ಚುಂಪು ಕೊಡೋದು ಇರಲ್ಲ, ಈ ತಟ್ಟೆ ಕೊಡೋದು ಇರಲ್ಲ. ಈಗ ನೀವು ಆಡಳಿತ ಮಂಡಳಿಯಿಂದ ಒಂದ್ಸಾರಿ ಅವ್ರು ಆಯ್ಕೆ ಮಾಡಿದ್ರೆ ಅವ್ರು ಗೌರವ ಕೊಡಬೇಕು. ಅವ್ರ ಡಿಸಿಷನ್ ತಗೊಂಡಿರ್ತಾರಪ್ಪ, ಎಲ್ಲರೂ ಡೈರೆಕ್ಟರ್ ಆಗಬೇಕಲ್ಲ. ಆಗ ಡೈರೆಕ್ಟರ್ 15 ಡೈರೆಕ್ಟರ್ ಅವ್ರ ಪ್ರಕಾರ ಅವರು 1 ವರ್ಷ ನೋಡ್ಕೊಂಡು ಬಂದಿದ್ದಾರೆ. 1 ವರ್ಷ ಆದ್ಮೇಲೆ ನಿಮ್ಮನ್ನೆಲ್ಲ ಕರೀತಾರೆ, ನೋಟಿಸ್ ಕೊಟ್ಟು ನೋಡಪ್ಪ ನಾವು ಈ ವರ್ಷದಲ್ಲಿ ಇಷ್ಟು ಹಾಲು ಸರಬರಾಜು ಮಾಡಿದ್ವಿ, ರೈತರಿಗೆ ಇಂಥ ಮಾಡಿದ್ವಿ, ಇಷ್ಟು ಖರ್ಚು ಮಾಡಿದ್ವಿ ಅಂತ. ಇಷ್ಟೊತ್ತಿಗೆ ಕೇಳ್ತಾ ಇದ್ವಿ. ಯಾವ ಅಕೌಂಟ್ ಕೂಡ ಯಾವ ದುಡ್ಡು ಕೂಡ ಅಕೌಂಟ್ ಅಂತ ತೆಗಿಯಲ್ಲ, ತೆಗಿಯೋದು ನಿಮ್ಗೆ ಬೋನಸ್ಸು. ಇದು ಕೂಡ ಬೈಲಾಗಿದೆ. ಬೈಲಾದ ಪ್ರಕಾರನೇ ಖರ್ಚು ಮಾಡಬೇಕು. ಬೈಲಾದ ಬಿಟ್ಟು ಯಾರು ಮಾಡೋಕ್ಕಾಗಲ್ಲ. ಈ ಹೇಳಿದ್ರೆ ನಾನು 4 ರೂಪಾಯಿ ಕೊಟ್ಟು ಬೋನಸ್ ಬರೋಕ್ಕಾಗಲ್ಲ. ಸಿಂಹ ಬಾಳು ರೈತರೆಲ್ಲ ಏನು. ಈಗ ನಿಮ್ಮ ಆಡಳಿತ ಮಂಡಳಿಯವರು ಏನಿಲ್ಲ, ಇವರು ಒಪ್ಪಿಗೆ ತಗೊಂಡು
ಈಗ ಏನಾಗಿದೆ ಅಂದ್ರೆ ಸೀನಪ್ಪನು ಇದನ್ನ ಹಾಳಾಗ್ತಾ ಇತ್ತು. ಸೀನಪ್ಪ ಮಗನು ಬೇರೆ ಹೋದ್ರು, ಮಗನಿಗೆ ಸಾಲ ಕೇಳ್ತಾನೆ, ಚಿನ್ನಪ್ಪನ ಅದೇ ಸಾಲ ಇರ್ತೈತೆ. ಇದು ಸಮಸ್ಯೆ ಆಗೈತೆ. ಹಳೆ ಅವ್ರದ್ದು ಏನಿದೆಯೋ ಅವ್ರನ್ನ ಆದಷ್ಟು ಸಲಹೆ ಮಾಡಿ ನಾನು